ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏರ್ತ್ ಪೇ ಕಮಿಷನ್ ಕುರಿತಾಗಿ ಒಂದು ಬಂಪರ್ ಮಾಹಿತಿ ನಮ್ಮ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನೀಡ್ತಾ ಇದ್ದೇನೆ. ಏರ್ತ್ ಪೇ ಕಮಿಷನ್ ಸ್ಯಾಲರಿ ಹೈಕ್ ಕಂಪ್ಯಾರಿಸನ್. 7ನೇ ವೇತನ ಆಯೋಗದಲ್ಲಿದ್ದಂತ ನಮ್ಮ ಸರ್ಕಾರಿ ನೌಕರರು 8ನೇ ವೇತನ ಆಯೋಗಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಅವರ ಖಾತೆಗೆ ಜಮೆ ಆಗುವಂತ ಒಂದು ನಿಖರವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ ಒಂದೊಂದಾಗಿ ಪ್ರಾರಂಭ ಮಾಡೋದಾದ್ರೆ, ಪೇ ಮ್ಯಾಟ್ರಿಕ್ಸ್ ಲೆವೆಲ್ 7th ಪೇ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು ಮತ್ತು ಎಸ್ಟಿಮೇಟೆಡ್ ರೇಂಜ್ 8ನೇ ವೇತನ ಆಯೋಗದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ನಲ್ಲಿ ನಮ್ಮ ಸರ್ಕಾರಿ ನೌಕರರ ವೇತನ ಎಷ್ಟಾಗಲಿದೆ ಅನ್ನೋದು ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ ಪ್ರಾರಂಭದಲ್ಲಿ ಲೆವೆಲ್ 1, ನಮ್ಮ ಲೆವೆಲ್ 1 ನಲ್ಲಿ ನೋಡೋದಾದ್ರೆ 7ನೇ ವೇತನ ಆಯೋಗದಲ್ಲಿ ಸೆಂಟ್ರಲ್ ಬೇಸಿಕ್ ಪೇ 18,000 ರೂಪಾಯಿ ಇದ್ದಲ್ಲಿ ಅವರ ಒಂದು ಎಸ್ಟಿಮೇಟೆಡ್ ರೇಂಜ್ 32,000 ರೂಪಾಯಿಯಿಂದ 69,000 ರೂಪಾಯಿಗೂ ಅಧಿಕ ಒಂದು ಮೊತ್ತ ಸಿಗುವ ಸಾಧ್ಯತೆಗಳು ತುಂಬಾನೇ ಇದೆ ವೀಕ್ಷಕರೇ. ಅದೇ ರೀತಿ ಲೆವೆಲ್ 2ರಲ್ಲಿ ನಮ್ಮ ಸರ್ಕಾರಿ ನೌಕರರು 19,900 ರೂಪಾಯಿ ಒಂದು ಮೂಲ ವೇತನ ಪಡೆಯುತ್ತಿದ್ದರೆ ಅವರಿಗೆ 36,000ದಿಂದ 76,000ಕ್ಕಿಂತ ಅಧಿಕ ಮೊತ್ತ ಸಿಗುವ ಎಲ್ಲಾ ಸಾಧ್ಯತೆಗಳು ಇದೆ. ಲೆವೆಲ್ 3ರಲ್ಲಿ 21,700 ರೂಪಾಯಿ ಇದ್ರೆ ಅದು 8ನೇ ವೇತನ ಆಯೋಗದಲ್ಲಿ ಅಂದ್ರೆ ಸೆಂಟ್ರಲ್ ಪೇ ಕಮಿಷನ್ ನಲ್ಲಿ 39,000ದಿಂದ 83,000ಕ್ಕೂ ಅಧಿಕ ಸಿಗುವ ಸಾಧ್ಯತೆಗಳಿದೆ. ಲೆವೆಲ್ 4ರಲ್ಲಿ 25,500 ರೂಪಾಯಿ ಇದ್ದಿದ್ದು 46,000ದಿಂದ 97,000 ಪ್ಲಸ್ ಆಗುವ ಎಲ್ಲ ನಿರೀಕ್ಷೆಗಳನ್ನು ನಾವು ಇಟ್ಕೋಬೇಕಾಗತ್ತೆ. ಲೆವೆಲ್ 5ರಲ್ಲಿ 29,200 ರೂಪಾಯಿ ಮೂಲ ವೇತನ ಇದ್ದಿದ್ದು ಎಸ್ಟಿಮೇಟೆಡ್ ರೇಂಜ್ ಇದು 8ನೇ ವೇತನ ಆಯೋಗದಲ್ಲಿ 53,000 ರೂಪಾಯಿಯಿಂದ 1.11 ಲಕ್ಷ ರೂಪಾಯಿ ಆಗುವ ಎಲ್ಲ ನಿರೀಕ್ಷೆಗಳು ಇದೆ ವೀಕ್ಷಕರೇ. ಲೆವೆಲ್ 6ರಲ್ಲಿ 35,400 ರೂಪಾಯಿ ಇದ್ದಿದ್ದು 8ನೇ ವೇತನ ಆಯೋಗದಲ್ಲಿ 64,000 ರೂಪಾಯಿಯಿಂದ 1.35 ಲಕ್ಷ ರೂಪಾಯಿಗೂ ಮೊದಲು ಅಧಿಕ ಆಗುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ ವೀಕ್ಷಕರೇ. ಲೆವೆಲ್ 7ರಲ್ಲಿ 44,900 ರೂಪಾಯಿ ಸದ್ಯಕ್ಕೆ ಮೂಲ ವೇತನ ಪಡೆಯುತ್ತಿರುವ ನಮ್ಮ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು ಅವರು 8ನೇ ವೇತನ ಆಯೋಗದಲ್ಲಿ 82,000 ರೂಪಾಯಿಯಿಂದ 1.71 ಲಕ್ಷಕ್ಕೂ ಅಧಿಕ ಒಂದು ಮೊತ್ತ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಲೆವೆಲ್ 10ರಲ್ಲಿ ನೋಡೋದಾದ್ರೆ ಇಲ್ಲಿ 56,100 ರೂಪಾಯಿಯಿಂದ 1.02 ಲಕ್ಷದಿಂದ 2.15 ಲಕ್ಷ ಸಿಗುವ ಎಲ್ಲಾ ನಿರೀಕ್ಷೆಗಳು ತುಂಬಾನೇ ಇದೆ ವೀಕ್ಷಕರೇ. ಇನ್ನು ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಆಯ್ಕೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಎಲ್ಲ ಈ ತರ ಒಳ್ಳೆ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದು ನೋಟಿಫಿಕೇಶನ್ ಮುಖಾಂತರ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ವೀಕ್ಷಕರೇ, ಲೆವೆಲ್ 13ರಲ್ಲಿ ನೋಡೋದಾದ್ರೆ 1,23,100 ರೂಪಾಯಿ ಸದ್ಯಕ್ಕೆ ಮೂಲ ವೇತನ ಇದ್ದವರು 2.25 ಲಕ್ಷದಿಂದ 4.71 ಲಕ್ಷಕ್ಕೂ ಅಧಿಕ ಒಂದು ವೇತನ ಸಿಗುವ ಎಲ್ಲ ಸಂಭಾವನೆ ಇದೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಲೆವೆಲ್ 18 ಇದ್ದವರು 2,50,000 ರೂಪಾಯಿ ಮೂಲ ವೇತನ ಇಂದ 8ನೇ ವೇತನ ಆಯೋಗದಲ್ಲಿ ಜಂಪ್ ಆಗೋದು 4.57 ಲಕ್ಷದಿಂದ 9.57 ಲಕ್ಷ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲೊಂದು ನೋಟ್ ಇದೆ ವೀಕ್ಷಕರೇ. ದೀಸ್ ಪ್ರೊಜೆಕ್ಷನ್ಸ್ ಆರ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ಆಫ್ ಅರ್ಲಿಯರ್ ಫಿಟ್ಮೆಂಟ್ ಫ್ಯಾಕ್ಟರ್ ಎಸ್ಟಿಮೇಟ್ಸ್ ಅಂದ್ರೆ 1.83ರಿಂದ 2.46 ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ರೀಸೆಂಟ್ ಪ್ರಪೋಸಲ್ಸ್ ಅಪ್ರಾಕ್ಸಿಮೇಟ್ಲಿ 3.83 ಅಂತ ಇದೆ ವೀಕ್ಷಕರೇ. ಆಕ್ಚುಯಲ್ ಸ್ಯಾಲರಿ ರಿವಿಷನ್ಸ್ ವಿಲ್ ಬಿ ಡಿಪೆಂಡ್ ಆನ್ ಫೈನಲ್ ಗವರ್ಮೆಂಟ್ ರೆಕಮೆಂಡೇಶನ್ಸ್ ಅಂತ ಇದೆ. ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಒಂದು ಭಾಗದಲ್ಲಿ ನಾವು ಏರ್ತ್ ಪೇ ಕಮಿಷನ್ಸ್ ಅರಿಯರ್ಸ್ ಬಗ್ಗೆ ನೋಡೋದಾದ್ರೆ, ಇಫ್ ದ ಏರ್ತ್ ಪೇ ಕಮಿಷನ್ ಇಸ್ ಇಂಪ್ಲಿಮೆಂಟೆಡ್ ಆಫ್ಟರ್ ಇಟ್ಸ್ ಪ್ರಪೋಸ್ಡ್ ಎಫೆಕ್ಟಿವ್ ಡೇಟ್ ಆಫ್ 1st January 2026, central government employees and pensioners are likely to receive arrears for the intervening period. Arrears arise when salary revisions are applied respectively but paid at a later date ಅಂತ ಇಲ್ಲಿ ಕೊಟ್ಟಿದ್ದಾರೆ. Based on expert analysis, the previous pay commission patterns delays of 12 to 18 months could result in arrears running into several months of revised salary.
potentially amounting to rupees 1 lakh or more depending on pay level, fitment factor and allowances. Point 1 ನೋಡೋದಾದ್ರೆ arrears are not guaranteed and depend entirely on the final implementation date. Higher pay matrix levels and longer delays result in a large arrear payouts. ಸ್ವಾಭಾವಿಕವಾಗಿ ಡಿಲೇ ಆದ್ರೆ ಲಾರ್ಜ್ ಅರಿಯರ್ಸ್ ಪೇಔಟ್ ಸಿಗುವ ಎಲ್ಲ ನಿರೀಕ್ಷೆ ಇಟ್ಕೋಬೇಕಾಗುತ್ತೆ. Pensioners may also receive arrears on revised pension amounts. All arrears estimates circulating in the media are expert projections, not official figures. ವೀಕ್ಷಕರೇ, ಇದು ಕೇವಲ ಒಂದು ಅಫಿಷಿಯಲ್ ಫಿಗರ್ ಆಗಿರೋದು, ಇದು ಒಂದು ಎಕ್ಸ್ಪೆಕ್ಟೇಷನ್ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಎಂಪ್ಲಾಯೀಸ್ ಶುಡ್ ರಿಲೇ ಓನ್ಲಿ ಆನ್ ಗವರ್ಮೆಂಟ್ ನೋಟಿಫಿಕೇಶನ್ಸ್ ಫಾರ್ ಕನ್ಫರ್ಮ್ಡ್ ಅರಿಯರ್ ಎಲಿಜಿಬಿಲಿಟಿ ಅಂಡ್ ಕ್ಯಾಲ್ಕುಲೇಷನ್ಸ್. ಸರ್ಕಾರ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ರೆ ಅದೇ ಅಂತಿಮ ಆಗಿರುತ್ತೆ. ಇದು ಕೇವಲ ನಮ್ಮ ಒಂದು ಲೆಕ್ಕಾಚಾರ ಮಾತ್ರ ವೀಕ್ಷಕರೇ. 8th Pay Commission TOR delay. The table below represents the data announcement for a previous pay commissions including the delay between each. Pay Commission date of announcement, date of notification including TOR, delay from announcement to formation. ಇಲ್ಲಿ 4th Pay Commission 4ನೇ ವೇತನ ಆಯೋಗ ಅನೌನ್ಸ್ಮೆಂಟ್ ಆಗಿದ್ದು 26 ಜುಲೈ 1983ರಲ್ಲಿ ವೀಕ್ಷಕರೇ. ನೋಟಿಫಿಕೇಶನ್ ಆಗಿದ್ದು 1 ಸೆಪ್ಟೆಂಬರ್ 83ರಲ್ಲಿ. ಡಿಲೇ 1 ತಿಂಗಳ ಆಗಿತ್ತು ವೀಕ್ಷಕರೇ. ಮುಂದೆ 5ನೇ ವೇತನ ಆಯೋಗ 1 ಸೆಪ್ಟೆಂಬರ್ 1993ರಲ್ಲಿ ಮತ್ತು ನೋಟಿಫಿಕೇಶನ್ ಆಗಿದ್ದು 9 ಏಪ್ರಿಲ್ 94ರಲ್ಲಿ. 7 ತಿಂಗಳು 9 ದಿನಗಳು ಇಲ್ಲಿ ಡಿಲೇ ಆಗಿತ್ತು, ಅಂದ್ರೆ ಫ್ರಮ್ ಅನೌನ್ಸ್ಮೆಂಟ್ ಟು ಫಾರ್ಮೇಶನ್. 6th Pay Commission 6ನೇ ವೇತನ ಆಯೋಗ 20 ಜುಲೈ 2006ರಲ್ಲಿ ಆಗಿದ್ದು, ಇಲ್ಲಿ ನೋಟಿಫಿಕೇಶನ್ ಆಗಿದ್ದು 5 ಅಕ್ಟೋಬರ್ 2006. 2.5 ತಿಂಗಳಷ್ಟು ಒಂದು ಡಿಲೇ ಕೂಡ ಇಲ್ಲಿ ಆಗಿತ್ತು ವೀಕ್ಷಕರೇ. 7th Pay Commission 25 ಸೆಪ್ಟೆಂಬರ್ 2013, 28 ಫೆಬ್ರವರಿ 2014ರಲ್ಲಿ ನೋಟಿಫಿಕೇಶನ್ ಆಗಿತ್ತು. 5 ತಿಂಗಳು ಕೂಡ ಇಲ್ಲಿ ಡಿಲೇ ಆಗಿತ್ತು. ಈಗ 8th Pay Commission 17 ಜನವರಿ 2026 ನೋಟಿಫಿಕೇಶನ್ ಆಗಿದ್ದು 3 ನವೆಂಬರ್ 2026. ಅಪ್ರಾಕ್ಸಿಮೇಟ್ಲಿ 9 ತಿಂಗಳು ಫ್ರಮ್ ಸ್ಪೆಕ್ಯುಲೇಷನ್ ಟು ಫಾರ್ಮೇಶನ್ ಅಂತ ಇಲ್ಲಿ ಒಂದು ಮಾಹಿತಿ ಇದೆ. ಹಾಗಾದ್ರೆ ಇಲ್ಲಿ 8th Pay Commission ಸ್ಯಾಲರಿ ಕ್ಯಾಲ್ಕುಲೇಟರ್ ಬಗ್ಗೆ ನೋಡೋದಾದ್ರೆ, 8th Pay Commission salary estimates the projected salary and pension hike for central government officials based on the basic salary, fitment factor, dearness allowance and HRA classification. ಇಲ್ಲಿ ವೀಕ್ಷಕರೇ HRA ABC ಅಂತ ಒಂದು ಕ್ಲಾರಿಫಿಕೇಶನ್ ಆಗುತ್ತೆ, ಮತ್ತು ಡಿಯರ್ನೆಸ್ ಅಲವೆನ್ಸ್ DA ಅದು ಕೂಡ ಒಂದು ಬದಲಾವಣೆ ಆದ, ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಕೂಡ ಫಿಕ್ಸ್ ಮಾಡೋ ಮೇಲೆ ಇಲ್ಲಿ ನಮ್ಮ ಸರ್ಕಾರಿ ನೌಕರರ ಒಂದು ವೇತನ ಎಷ್ಟಾಗಲಿದೆ ಅಂತ ಒಂದು ಲೆಕ್ಕಾಚಾರ ಮಾಡಲು ಸುಲಭ ಆಗುತ್ತೆ. ಅದು ಸರ್ಕಾರ ಅಧಿಕೃತವಾಗಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ ಮೇಲೆ ನಿಖರವಾದ ಮಾಹಿತಿ ಕೂಡ ನಮಗೆ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ. ಇಟ್ ಪ್ರೊವೈಡ್ಸ್ ಅ ಕ್ವಿಕ್ ವೇ ಟು ಅಸೆಸಸ್ ದ ಪೊಟೆನ್ಶಿಯಲ್ ಸ್ಯಾಲರಿ ಅಡ್ಜಸ್ಟ್ಮೆಂಟ್ ಅಂಡರ್ ದಿ ಅಪ್ಕಮಿಂಗ್ ಪೇ ರಿವಿಷನ್ಸ್ ಅಂತ ಇಲ್ಲಿ ನಾವು ತಿಳ್ಕೋಬೇಕಾಗುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೌಕರರು ಮುಂಬರುವ ದಿನದಲ್ಲಿ ಎಷ್ಟು ಒಂದು ವೇತನ ಪಡೆಯುವ ಸಾಧ್ಯತೆ ಇದೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ವೀಕ್ಷಕರೇ. ಇದು ಕೇವಲ ನಿಮ್ಮ ಒಂದು ಲೆಕ್ಕಾಚಾರಕ್ಕಾಗಿ ಮಾತ್ರ. ಅಧಿಕೃತವಾಗಿ ಸರ್ಕಾರ ಬಿಡುಗಡೆ ಮಾಡಿದ ಮಾಹಿತಿ ಅಂತಿಮ ಆಗಿರುತ್ತೆ. ಇದು ಕೇವಲ ನಿಮ್ಮ ಒಂದು ವೀಕ್ಷಣೆಗೆ ಮಾತ್ರ. ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೆ ಮಾಹಿತಿ ನೋಡ್ತಾ ಇರಿ. ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಸಮಸ್ತ ಜನರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.